ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ನಡೆಸಿಕೊಂಡ ರೀತಿಯನ್ನು ನಾವು ತೀವ್ರವಾಗಿ ಬಳ್ಳಾರಿ ಜಿಲ್ಲಾ ಕುರುಬರ ಸಂಘದಿಂದ ಖಂಡಿಸ್ತೇವೆ. ಸುದೀರ್ಘವಾದ ಸೇವೆಯನ್ನು ಕಾಂಗ್ರೆಸ್ ಪಡೆದುಕೊಂಡು 2 ಸಾರಿ ಅಧಿಕಾರಕ್ಕೆ ಬಂದು ಕೇವಲ ಅವರಿಂದಲೇ ಒಬ್ಬ ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷವನ್ನ 2 ಸಾರಿ ಅಧಿಕಾರ ತಂತಹ ಒಬ್ಬ ನಾಯಕನನ್ನು ಹಠಾತ್ತಾಗಿ ನೀವು ಕೆಳಗಿಳಿಸಿ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದ್ದು ಹೈಕಮಾಂಡ್ ಅನ್ನ ತೀವ್ರವಾಗಿ ಖಂಡಿಸ್ತೇವೆ. ಈ ನಿರ್ಣಯ ಮಾಡಬಾರ್ದಾಗಿತ್ತು. ಈ ನಿರ್ಣಯ ಇಡೀ ಅಹಿಂದ ವರ್ಗಕ್ಕೆ ಹಾಗೂ ಕುರುಬ ಸಂಘಕ್ಕೆ ತುಂಬಾ ನೋವಾಗಿದೆ, ಅನ್ಯಾಯವಾಗಿದೆ. ಇನ್ನು ಈ ಅವಧಿಯಲ್ಲಿ 3 ವರ್ಷ ಆಗಿದೆ, ಇನ್ನು 2 ವರ್ಷ ಅವಧಿ ಇತ್ತು. ಅವರು 2 ವರ್ಷನ ಮುಂದುವರಿಸಬಹುದಾಗಿತ್ತು. ಇಂಥ ಧೀಮಂತ ನಾಯಕನನ್ನ ಹಠಾತ್ತಾಗಿ ಕಡೆಗಣಿಸಬಾರದಾಗಿತ್ತು ಹೈಕಮಾಂಡ್ ಯಾವುದೇ ರೀತಿಯಿಂದ. ತಮಗೆಲ್ಲ ಗೊತ್ತಿದ್ದಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಒಬ್ಬ ಲೆಜೆಂಡ್, ಒಬ್ಬ ಸ್ಟಾಲ್ ವಾರ್ಟ್, ಇಂಥ ವ್ಯಕ್ತಿ ಇಡೀ ಪಕ್ಷದಲ್ಲಿ ಇಲ್ಲಿ ದೇಶದಲ್ಲಿ ಇಲ್ಲ. ಒಬ್ಬ ಮೋದಿ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಇರುವ ಒಬ್ಬೊಬ್ಬ ನಾಯಕ ಸಿದ್ದರಾಮಯ್ಯ. ಅವರ ಭಾಗ್ಯಗಳನ್ನು ನೋಡಿದಿರಿ, ಅವರ ಸೋಷಿಯಲ್ ಜಸ್ಟಿಸ್ ಅನ್ನು ನೋಡಿದಿರಿ ತಾವು. ಇಂಥ ಒಬ್ಬ ಭಾಗ್ಯಗಳನ್ನು ಕಂಡು ಕೊಟ್ಟಂತ ಧೀಮಂತ ನಾಯಕನನ್ನು ನೀವು ಹಠಾತ್ತಾಗಿ ಸೈಡಿಗೆ ಸರಿಸಿದ್ದು ತುಂಬಾ ನೋವಾಗಿದೆ. ಅವರು ಈ ಅವಧಿಯಲ್ಲಿ ಕೊಟ್ಟಂತ ಭಾಗ್ಯಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇತರ ಎಲ್ಲಾ ರಾಜ್ಯಗಳಲ್ಲಿ ಅವರ ಭಾಗ್ಯಗಳನ್ನು ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಅಂಡ್ ಅಜಿತ್ ಆಲ್ಸೋ ದ ಮೇನ್ ಇಂಪ್ಲಿಮೆಂಟಿಂಗ್ ಈಸ್ ಸ್ಕೀಮ್ಸ್ ಎವರಿವೇರ್ ಇನ್ ಆಲ್ ಓವರ್ ದಿ ಇಂಡಿಯಾ. ಇಂಥ ಒಬ್ಬ ನಾಯಕ. ಆಮೇಲೆ ಈ ಒಬ್ಬ ನಾಯಕ ಈಸ್ ಆಲ್ವೇಸ್ ಕಮಿಟೆಡ್ ಫಾರ್ ದಿ ಸೋಷಿಯಲ್ ಜಸ್ಟಿಸ್ ಅಂಡ್ ದಿ ಹೇಪಲ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅಂಬೇಡ್ಕರ್ ಐಡಿಯಾಲಜಿಯನ್ನ ಇಟ್ಟಿರುವಂತ ಒಬ್ಬ ಧೀಮಂತ ವ್ಯಕ್ತಿ ಇಡೀ ದೇಶದಲ್ಲಿ ಯಾರಿದ್ದರೆ ಅದು ಸಿದ್ದರಾಮಯ್ಯ ಮಾತ್ರ.